नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्. ಪ್ರಾಣನ ಮಹಿಮೆಯನ್ನ ನಿರೂಪಣೆ ಮಾಡ್ತಾ ಯಾವಾಗ ಹನುಮಂತ ಸೂರ್ಯ ಕೆಂಪಾಗುವುದಕ್ಕೆ ಕಾರಣವಾದಂತಹ ರಾಹುವನ್ನು ನಿಗ್ರಹಿಸುವುದಕ್ಕೆ ಹೊರಟಾಗ ಯಥಾ ಹರಿಚಕ್ರ ಕಲ್ಪಂ ಅಂತ ಅಲ್ಲೊಂದು ಮಾತು ಬಂತು. ಹರಿಯ ಚಕ್ರವೇ ಹಿಂದೆಯೂ ಅವನ ತಲೆಯನ್ನು ಕಡಿದಿತ್ತು. ಅದರಂತೆ ಇವನು ಕೂಡ ಸೂರ್ಯನಿಗೆ ತೊಂದರೆ ಕೊಡ್ತಾ ಇರುವಂಥವನನ್ನ ನಾಶಗೊಳಿಸುವುದಕ್ಕೋಸ್ಕರ ಹಾರಿದಾಗ ರಾಹು ಬೆದರಿ ಇಂದ್ರನನ್ನ ರಕ್ಷಣೆಗಾಗಿ ಬೆನ್ನು ಬಿದ್ದ. ಆಗ ಇಂದ್ರನ ಬೆನ್ನ ಹಿಂದೆ ಇದ್ದ ದಿಗ್ದಂತ ಅಂತಂದ್ರೆ ದಿಗ್ದಂತಿ ಅಂತಂದ್ರೆ ದಿಗ್ಗಜವಾದ ಐರಾವತದ ಬೆನ್ನ ಹಿಂದೆ ಬಿದ್ದ. ದಿಗ್ದಂತಿ ದಂತಹ ಅಸ್ಯಾಸ್ತಿ ಇತಿ ದಂತಿ, ದಂತಾನಿ ಅಸ್ಯಾಸ್ತಿ ಇತಿ ಅಸಂತಿ ಇತಿ ದಂತಿ. ಅದು 4 ಅದಕ್ಕೆ ದಾಡೆಗಳಿರ್ತವೆ, ವಿಶೇಷವಾದ ದಾಡೆ. ಎರಡೇ ಅದಕ್ಕಾಗುವಾಗ ಹೆಚ್ಚಿನ ಒಂದು ಲಕ್ಷಣ ಇರುವುದು. ಮತ್ತೆ ಎಲ್ಲದರಲ್ಲೂ ದೇಹದಲ್ಲಿ ಮೊದಲು ಕಾಣುವುದು ದಂತವೇ, ಆದ್ರಿಂದ ಅದಕ್ಕೆ ದಂತಿ ಅಂತ ಹೆಸರು. ಇಡೀ ದೇಹದಲ್ಲಿ ಫಸ್ಟ್ ಕಾಣುವುದೇನು? ಅದು ದೇಹದ ಒಳಗೆ ಬರುವಾಗ ಶರೀರ ಎದ್ದು ಕಾಣುವಾಗ ದಂತ. ಅದನ್ನ ಹೊಸದ ನಮ್ಗೂ ದಂತಿ ಅಂತ ಹೇಳ್ಬೋದಲ್ವಾ? ನಮ್ ಕಾಣಲ್ಲ, ನಾವು ಹಿಂಗ್ ತೆಗ್ದ್ರೆ ಮಾತ್ರ ಕಾಣುತ್ತೆ. ಯಾವುದ್ರಲ್ಲಿ ಪಿಚ್ಚಿ ಅಂತ ಕರೀತಾರೆ. ಪಿಚ್ಚ ಅಂತಂದ್ರೆ ಪುಕ್ಕ ಉಳ್ಳದ್ದು, ಎಲ್ಲವೂ ಪುಕ್ಕ ಉಳ್ಳದ್ದು. ಅದ್ರ ನವಿಲಿಗೆ ಬೇರೆದಕ್ಕಿಂತ ಹೆಚ್ಚಿನ ಪುಕ್ಕ ಇದೆ. ಜಲಧಿ ಅಂದ್ರೆ ನಮ್ಮ ಲೋಟನು ಜಲಧಿ ಆಗ್ಬೋದು. ಜಲಂ ಧಾರಯತಿ, ಜಲಂ ಅತ್ರ ನಿಧೀಯತೆ ಇತಿ ಜಲಧಿಹಿ. ಆದ್ರೆ ಸಮುದ್ರಕ್ಕೇನೆ ಜಲಧಿ ಹೇಳುದು. ಬೇರೆ ಎಲ್ಲದಕ್ಕಿಂತಲೂ ಹೆಚ್ಚು, ಯಾವತ್ತೂ ಖಾಲಿಯಾಗದ. ಎಂದಿಗೂ ಅದರಲ್ಲಿ ಬೇರೆ ನದಿಗಳಲ್ಲಿ ಹೇಗೆ ಬತ್ತುವಿಕೆ ಅಥವಾ ಕಲ್ಮಶವಾಗುವಿಕೆ ಅಂತಿದೆಯೋ ಹಾಗಾಗದೆ ತನ್ನ ಸ್ಥಿತಿಯನ್ನ ಉಳಿಸಿಕೊಳ್ಳುವಂತದ್ದನ್ನ ಜಲಧಿ ಅಂತ. ಹಾಗೆ ದಂತಿ ಇದ್ರೂ ಮನುಷ್ಯನನ್ನ ವಿಶೇಷವಾಗಿ ಬುದ್ಧಿವಂತ ಅಂತ ಕರೀತಾರೆ. ಒಂತೆ ಬುದ್ಧಿ ಇದ್ರು ಬುದ್ಧಿವಂತ ಅಂತ ಕರೀತಾರೆ. ಆಗ ಏನಾಯ್ತು, ಅವನು ಇಂದ್ರ ತನ್ನ ಐರಾವತವನ್ನ ರಕ್ಷಿಸಿಕೊಳ್ಳಿಕ್ಕೋಸ್ಕರ ಕೈಯಲ್ಲಿದ್ದ ವಜ್ರಾಯುಧವನ್ನ ಪ್ರಯೋಗಿಸಿದ ತಕ್ಷಣವೇ ವಜ್ರಾಯುಧಕ್ಕೆ ವಿರೋಧ ಒಟ್ಟಬಾರದು ಅಂತ ಪೆಟ್ಟು ತಿಂದು ಭೂಮಿಗೆ ಬಿದ್ದ ಹನುಮಂತ. ಬಿದ್ದಾಗ ಅಪ್ಪನಿಗೆ ತೀವ್ರವಾದ ಕೋಪ ಬಂತು. ಅವನೇ ಮೂಲ ರೂಪದಿಂದ ಅಪ್ಪ. ಅವನು ಇಡೀ ಜಗತ್ತಿನಲ್ಲಿ ಎಲ್ಲದರ ಪ್ರಾಣವೆನಿಸಿದವನು ಮೌನಕ್ಕೆ ಶರಣಾದ. ಶಿವಶಕ್ರ ಮುಖ್ಯಾಹ, ಶಿವನೇ ಮೊದಲಾದ ಎಲ್ಲ ದೇವತೆಗಳಿಗೂ ಕೂಡ ಉಸಿರು ಕೊಡುವಂತಹ ದೇವತೆ ಸ್ತಬ್ಧನಾದಾಗ ಜಗತ್ತೇ ಸ್ತಬ್ಧಗೊಂಡಿತು. ಆಗ ಏನಾಯ್ತು ಅನ್ನೋದನ್ನ ಮುಂದಿನ ಈ ಪದ್ಯ ಹೇಳ್ತಾ ಇದೆ. ಯಾಕಂದ್ರೆ ಪ್ರಾಣನಿಂದಾಗಿ ಜಗತ್ತಿನಲ್ಲಿ ಎಲ್ಲ ಚಟುವಟಿಕೆ. ಪ್ರಾಣ ಚಟುವಟಿಕೆಯಿಂದ ಹಿಂದಕ್ಕೆ ಸರಿಯಿತು ಅಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲದರ ಚಟುವಟಿಕೆಯು ಕೂಡ ನಿಂತು ಹೋಗುತ್ತೆ ಅನ್ನೋದು ಲೋಕದಲ್ಲಿ ಸಿದ್ಧ. ಈ ಹಿಂದೆಯೂ ಅಂತಹ ಪ್ರಯೋಗಗಳಿಂದ ಘಟನೆ ಸಿದ್ಧವಾಗಿತ್ತು.
ಆದ್ರೆ ಇದು ಪ್ರಸಂಗವಶಾತ್ ಮತ್ತೆ ಪ್ರಾಣದೇವ ಹಿಂಸರಿಯುವಂತಾಯಿತು. ಆಗ ಜಗತ್ತು ಮೌನಕ್ಕೆ ಶರಣಾಯಿತು. ತತಃ ಪ್ರಜಾ ಸಗಂಧರ್ವಾ ದೇವಾಸುರಮನು ಸದೇವಾಸುರ ಮಾನುಷಾಃ ಪ್ರಜಾಪತಿಂ ಸಮಾಧಾವನ್ ದುಃಖಿತಾಶ್ಚ ಸುಖೇಚ್ಛಯ. ಆಗ ಎಲ್ಲ ದೇವತೆಗಳು ರುದ್ರದೇವನನ್ನ ಮುಂದಿಟ್ಟುಕೊಂಡು ಚತುರ್ಮುಖನತ್ತು ಬಂದು ಅಂತ ಹೇಳಿದ್ರು. ಚತುರ್ಮುಖನನ್ನ ಪ್ರಾರ್ಥಿಸಿದ್ರು. ಯಾರಿದ್ದಾರೆ? ನವನಿಧಿಯವರು ಹೇಳಿ. ಬ್ರಹ್ಮಾಥ ಕಿಂಚಿತ್ ಪಿತೋ ಬಭಾಷೆ ಸ್ವಾಮಿನೇ ದೃಹ್ಯತಿ ಜೀವಿತೇಪ್ಸುಃ ಐಶ್ವರ್ಯಮತ್ತಃ ತ್ರಿದಶೇಶ್ವರೋಯಂ ಸ್ವಸ್ಯ ಪ್ರಜಾನಾಂಚ ಚಕಾರ ದುಃಖಂ. ಬ್ರಹ್ಮ ಅಥ ಕುಪಿತಃ ಕಿಂಚಿತ್ ಬಭಾಷೆ. ಚತುರ್ಮುಖನು ಸ್ವಲ್ಪ ಕೋಪದಿಂದೊಡಗೂಡಿದವನಾಗಿ ಹೀಗೆ ಹೇಳಿದ. ಕಸ್ವಾಮಿನೇ ದೃಹ್ಯತೆ ಜೀವಿತೇಪ್ಸುಃ. ಯಾರು ತಾನೇ ಬದುಕಬೇಕೆಂಬ ಬಯಕೆ ಉಳ್ಳವನು ತನ್ನ ಸ್ವಾಮಿಯ ಮೇಲೆ ದ್ರೋಹ ಮಾಡುತ್ತಾನೆ? ಹಿಂದೆ ಒಂದು ಬಂತಲ್ಲ, ಶ್ರೇಷ್ಠಾಪರಾಧೋ ಹಿ ಫಲಂತಿ ಸದ್ಯ. ಮಾದ್ಯನ್ ಪ್ರಮಾದ್ಯೇ ಸುಜನೋಪಿ ನೂನಂ. ಮಾದ್ಯನ್ ಪ್ರಮಾದ್ಯೇತ್ ಸುಜನೋಪಿ ನೂನಂ. ಸ್ವಲ್ಪ ಮದಭರಿತನಾದಾಗ ಸಜ್ಜನನೂ ಕೂಡ ಪ್ರಮಾದವನ್ನ ಮಾಡುತ್ತಾನೆ ಅಂತ ಒಂದು ಬಂತು ಹಿಂದೆ. ಇನ್ನೊಂದು, ಇದು ಬಹುಶಃ ಜೀವನಕ್ಕೆ ಯಾವಾಗ್ಲೂ ನಮ್ ನೆನಪಿರ್ಬೇಕಾದದ್ದು, ಶ್ರೇಷ್ಠಾಪರಾಧೋ ಹಿ ಫಲಂತಿ ಸದ್ಯ. ದೊಡ್ಡವರಲ್ಲಿ ಮಾಡಿದ ಅಪಚಾರ ಬಹಳ ಬೇಗ ಫಲಿಸತ್ತೆ ಒಂದು, ಮತ್ತು ಬಹಳ ಗಾಢವಾಗಿ ಫಲಿಸತ್ತೆ, ಸುಮ್ಮನೆ ಬಿಡಲ್ಲ ಅದು. ಬೇರೆ ಸಣ್ಣ ಪುಟ್ಟ ಕಳ್ಳತನ ಎಲ್ಲ ಸರಿ ಅಂತ ತಾತ್ಪರ್ಯ ಅಲ್ಲ ಅದಕ್ಕೆ. ಕಳ್ಳತನ, ಸುಳ್ಳತನ, ಇನ್ನೇನೇನೋ ಲೋಕದಲ್ಲಿ ನಾವು ಯಾವುದು ಭಯಂಕರ ಅಂತ ಅನ್ಕೊಂಡಿರ್ತೇವೋ ಅದೆಲ್ಲವನ್ನು ಮೀರಿದ ಜ್ಞಾನದ ಪ್ರವಾಹಕ್ಕೇನೆ ತಡೆ ಒಡ್ಡಬಹುದಾದ ಅಪರಾಧ ಅಂದ್ರೆ ಶ್ರೇಷ್ಠ ಅಪರಾಧ. ಶ್ರೇಷ್ಠ ಅಂದ್ರೆ ಸಮಾಜದಲ್ಲಿ ಪ್ರತಿಷ್ಠಿತರು ಅಂತ ಅರ್ಥ ಅಲ್ಲ. ಶ್ರೇಷ್ಠ ಅಂದ್ರೆ ದೇವರಿಗೆ ಯಾರ ಹತ್ರವೋ, ಜ್ಞಾನದಿಂದ ಯಾರು ಎತ್ತರವೋ, ಭಕ್ತಿಯಿಂದ ಯಾರು ಉತ್ತರವೋ ಅಂಥವನನ್ನ ಅಪಮಾನ ಮಾಡಿದ್ರೆ, ಅಂಥವನ ವಿರುದ್ಧವಾಗಿ ನಿಂತ್ರೆ, ಅಂಥವನಿಗೆ ಅಪಚಾರಗೈದ್ರೆ, ಅಥವಾ ಯಾವುದೇ ರೀತಿಯಿಂದ ಆತನ ಸಂಪತ್ತನ್ನು ಅಪಹರಿಸುವುದಿರಬಹುದು, ನೋಯಿಸುವುದಿರಬಹುದು, ಅವರಿಗೆ ಕಾರ್ಯಕ್ಕೆ ತಡೆ ಒಡ್ಡುವುದಿರಬಹುದು, ಶ್ರೇಷ್ಠರಲ್ಲಿ ಮಾಡಿದ ಅಪರಾಧ ಫಲಂತಿ ಸದ್ಯ, ಬಹಳ ಬೇಗ ಅದರ ಕೆಟ್ಟ ಫಲವನ್ನ ಮನುಷ್ಯ ಅನುಭವಿಸ್ತಾನೆ ಅಂತ. ಹಾಗೆ ಕಸ್ವಾಮಿನೇ ದೃಹ್ಯತಿ ಜೀವಿತೇಪ್ಸುಹು. ಬದುಕಬೇಕೆಂಬ ಬಯಕೆ ಉಳ್ಳವನು ಯಾರು ತಾನೇ ತನ್ನ ಒಡೆಯನನ್ನೇ ಹೀಗಳೆದಾನು ಅಥವಾ ಅವನ ವಿರುದ್ಧ ನಿಂತಾನು ಅಂತ ಚತುರ್ಮುಖ ಪ್ರಶ್ನೆ ಕೇಳಿದ. ಯಾರಿಗೆ? ಬುದ್ಧಿ ಇಲ್ಲದ ಕೆಲಸ ಮಾಡಿದವರು. ಯಾರದು? ಐಶ್ವರ್ಯ ಮತ್ತ ತ್ರಿದಶೇಶ್ವರೋಯಂ. ಸಂಪತ್ತು ತಮ್ಮ ಕೈಯಲ್ಲಿ ಇದೆ, ಅಧಿಕಾರ ವಶಕ್ಕೆ ಬಂದಿದೆ ಅನ್ನುವ ಮದದಿಂದ ಇಂದ್ರನೇ ಮೊದಲಾದ ಎಲ್ಲರೂ ಬಂದಿದ್ದಾರೆ, ಅದರಲ್ಲಿ ಇಂದ್ರ ಕಂಡಿದ್ದಾನೆ. ತ್ರಿದಶೇಶ್ವರೋಯಂ ಸ್ವಸ್ಯ ಪ್ರಜಾನಾಂಚ ಚಕಾರ ದುಃಖಂ. ನೀನ್ ಮಾಡಿದ ಒಬ್ಬ ಮಾಡಿದ ತಪ್ಪಿನಿಂದ ನಿನ್ನ ಇಡೀ ಪ್ರಜೆಗಳೆಲ್ಲ ನಿನ್ನಿಂದ ದುಃಖ ಆಯಿತು. ಏಕಸ್ತು ಪಾಪ ಕುರುತೆ. ಅದಾತರ ಏನೋ ಇದೆ. ಉಳಿದವರೆಲ್ಲ ಏಕಸ್ತು ಕುರುತೆ ಪಾಪಂ ತಜ್ಜನ ಅಂತೇನೋ ಎಲ್ಲರೂ ಅನುಭವಿಸ್ತಾರೆ ಅಂತ ಒಂದು ಮಾತಿದೆ. ಅಂದ್ರೆ ಅಂತ ದೊಡ್ಡ ವ್ಯಕ್ತಿಯ
ತಪ್ಪಿನಿಂದಾಗಿ ಅವನ ಪರಿವಾರವೇ ದುಃಖಕ್ಕೊಳಗಾಗುತ್ತೆ. ಹಾಗೆ ಸ್ವಸ್ಯ ಪ್ರಜಾನಾಂಚ ಚಕಾರ ದುಃಖಂ, ಈ ಎಲ್ಲ ಸಜ್ಜನರ ಪ್ರಜೆಗಳ ದುಃಖಕ್ಕೆ ಕಾರಣ ನೀನಾಗಿ ನಿಂತೆ. ನಿನ್ನ ಐಶ್ವರ್ಯದ ಒಂದು ಮದದ ರಾಹು ಬಂದ ಅಂದ್ರೆ ಅವನನ್ನ ನೀನು ಹಿಂದಕ್ಕೆ ಸರಿಬೇಕಿತ್ತು. ಅವನಿಗೆ ರಕ್ಷಣೆ ಕೊಡ್ತೇನೆ ಅಂತ ಹೋಗ್ಬಾರ್ದಿತ್ತು. ಎಲ್ರಿಗೂ ನಾನ್ ರಕ್ಷಣೆ ಕೊಡೋನು, ಅದ್ಯಾರು ನಿನ್ನಂತ ತಡಿತಾರ ನೋಡೋಣ ಅಂತ ಯಾವಾಗ ನೀನ್ ನಿಂತ್ಯೋ ಅದು ನಿನ್ನ ಮೂಲ ಸ್ತಂಭಕ್ಕೆನೆ ಪೆಟ್ಟು ಕೊಟ್ಟ ಹಾಗಾಯ್ತು. ಆದ್ರಿಂದ ಈಗ ದುಃಖಪಟ್ಟು ಪೆಟ್ಟು ತಿಂದು ಬಂದು ಕೊಟ್ಕೊಂಡು, ಅಂದ್ರೆ ಇದು ನಮ್ಗೆ ಬಹಳ ಎಚ್ಚರದಿಂದ ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಇಂದ್ರನ ಪೆಡ್ತಿಂದ ಅಂತ ನಾವು ಇಂದ್ರನನ್ನ ಲೆಕ್ಕಕ್ಕೆ ತಗೊಂಡು ನಾಳೆಯಿಂದ ಅವರೇ ತಪ್ಪು ಮಾಡಿದ್ದಾರೆ, ಅದ್ ನಮ್ದೇನು ಮಹಾ ಅನ್ನೋ ತರದ ಯೋಚನೆಗೆ ಇದನ್ನ ಭಾವನೆಯನ್ನ ಇಟ್ಕೊಳ್ಬಾರದು. ಇದರ ತಾತ್ಪರ್ಯ ತಪ್ಪು ತಪ್ಪೆ, ದೊಡ್ಡವರಲ್ಲಿ ಮಾಡಿದ ಅಪರಾಧ ಅಪರಾಧನೇ. ಆದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ನಮ್ಗದು ಒಂದು ಎಕ್ಸ್ಕ್ಯೂಸಿಗೆ ಕಾರಣ ಆಗುವಂತಹ ಘಟನೆಯನ್ನಾಗಿ ನಾವು ಇದನ್ನ ಪರಿಗಣಿಸಬಾರದು ಅನ್ನೋದಷ್ಟೇ ತಾತ್ಪರ್ಯ. ದೇವತಾ ಲೋಕದಲ್ಲಿ ಇದು ಅವ್ರು ಯಾವಾಗ್ಲೂ ಇಡೀ ಜೀವಿತಾವಧಿಯಲ್ಲಿ ಒಮ್ಮೆ 2 ಬಾರಿ ಮಾಡುವ ತಪ್ಪುಗಳು. ನಾವು ತೆಗೆದ್ರೆ ಲೆಕ್ಕಕ್ಕೆ ಹಾಕಿದ್ರೆ ಯಾವುದೋ 2-1 ನಮ್ದು ಇರುತ್ತೆ. ಸರಿಯಾದ ವ್ಯವಸ್ಥೆಯಲ್ಲಿ 1-2 ಕೂಡಿ ಬರುತ್ತೆ. ಉಳಿದದೆಲ್ಲ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅಪರಾಧಗಳ ಪಟ್ಟಿಯೇ ನಮ್ಮನ್ನ ಕಟ್ಟಿಕೊಂಡು ಮೇಲಕ್ಕೆ ಏಳದಂತೆ ನಾಶ ಮಾಡುತ್ತೆ. ಅದರಿಂದ ಎಚ್ಚರದಿಂದ ಈ ಘಟನೆಯನ್ನು ಅರ್ಥ ಮಾಡಿಕೊಳ್ತಾ, ಅಥ ಬ್ರಹ್ಮ ಚತುರ್ಮುಖ ಕಿಂಚಿತ್ ಕುಪಿತಃ ಆಸೀತ್ ಸಹ ಬಭಾಷೆ ಕಿಮಿತಿ ಯಹ ಮನುಷ್ಯಃ ಸ್ವಸ್ವಾಮಿನಂ ತಿರಸ್ಕೃತ್ಯ ಕಥಂ ವಾ ಜೀವಿತುಮಿಚ್ಛೇತ್ ಸ ಏವ ಆಧಾರಃ. ಇದಾನಿಂ ಕಥಮಿತ್ಯುಕ್ತೆ ಕಶ್ಚನ ವೃಕ್ಷಸ್ಯ ಉಪರಿ ಪತತಿ ಉತ್ಪತತಿ ಉತ್ಪತಿತ್ವ ಉತ್ಪತ್ಯ ಯದಾ ಸ್ವಹ ಸಹ ಕುತ್ರ ಅತಿಷ್ಠತ್ ತಾಮೇವ ಶಾಖಾಂ ಸಹ ಕರ್ತಯತಿ. ತದಾ ಕಿಂ ಭವತಿ? ಶಾಖಾ ಸಹಿತಃ ಸೋಪಿ ಪತತಿ. ತಥೈವ ಯಹ ಆಧಾರಃ ಯಹ ಅಸ್ಮಾಕಂ ಸ್ವಾಮಿ ತಸ್ಮೈ ಏವ ಯದಿ ದೃಹ್ಯೇತ್ ತರ್ಹಿ ಕಥಂ ವಾ ಜೀವಿತುಮಿಚ್ಛೇತ್ ಇತಿ ಚತುರ್ಮುಖಃ ಪೃಚ್ಛತಿ. ಪಪ್ರಚ್ಛ ಐಶ್ವರ್ಯಮದಮತ್ತಸ್ಯ ಈಶ್ವರಸ್ಯ ಕಾರ್ಯೋಯಂ ಈಶ್ವರಸ್ಯ ಕಾರ್ಯಃ ಇತಿ ಜ್ಞಾತಂ. ಅಯಂ ಸ್ವಸ್ಯ ಪ್ರಜಾನಾಂ ದುಃಖಂ ಚಕಾರ. ಯಾದೃಶಃ ಅವಕಾಶಃ ತೇನ ಕಲ್ಪಿತಃ ತೇನ ಕದಾಚಿದಪಿ ಪ್ರಜಾಃ ನ ಕ್ಷಮಾಂ ಕುರ್ವಂತಿ. ವಯಂ ಕಿಮಪಿ ನ ಕೃತವಂತಃ ತಥಾಪಿ ವಯಂ ಇದಾनीं ಶಿಕ್ಷಿತಾಃ. ಅತಃ ಇಂದ್ರಸ್ಯ ವಿಷये ಜನಾಃ ಅಪಿ ಕ್ರುದ್ಧೇರನ್. ಅತಃ ಅವಶ್ಯಂ ಇಂದ್ರೇಣ ಜಾಗರೂಕತೆಯಾ ಭಾವ್ಯಮಾಸಿ ಇತಿ ಚತುರ್ಮುಖಃ ಕಥಯತಿ. ಅಥ ಅನಂತರಂ ಬ್ರಹ್ಮ ಚತುರ್ಮುಖಃ ಪುಲ್ಲಿಂಗ ಪ್ರಥಮಾ ವಿಭಕ್ತಿ ಕುಪಿತಃ ಸಪ್ರತ್ಯಯಾಂತ ಶಬ್ದಃ ಕ್ರುದ್ಧಃ ಬಭಾಷೆ ಭಾಷವ್ಯಕ್ತಾಯಾಂ ವಾಚಿ ಲಿಟ್ ಪ್ರಥಮ ಏಕ ಉವಾಚ. ಎರಡು ರೂಪ ಬೇರೆ ಧಾತು. ಅನ್ಯಃ ಧಾತು ಕಃ ಪುಲ್ಲಿಂಗ ಪ್ರಥಮ ಏಕ ಬಭಾಷೆ ಬಭಾಷೆ ಬಭಾಷಾತೆ ಬಭಾಷಿರೆ. यदि एतद् दर्शनीयं स्यात् तर्हि उत्सवदर्शनं कर्तुं शक्येत. अत्र न भवति. कः पुल्लिंग प्रथम एक स्वामिने चतुर्थी एक
ಯಜಮಾನಾಯ ಇತ್ಯರ್ಥಃ. ದೃಹ್ಯತಿ ಲಟ್ ಪ್ರಥಮ ಏಕ ದೃಹ ಜಿಘಾಂಸಾಯಾಂ ಇತಿ ಧಾತುಃ. ಜೀವಿತೇಪ್ಸುಃ ಜೀವಿತಂ ಈಪ್ಸತಿ ಇತಿ ಜೀವಿತೇಪ್ಸುಃ. ಪುಲ್ಲಿಂಗ ಪ್ರಥಮ ಏಕ ಉಕಾರಾಂತ. ಈ ಇಶು ಇಚ್ಛಾಯಾಮ್ ಧಾತುವಿಗೆ ಪುನಃ ಅದರಲ್ಲಿ ಪುನಃ ಈ ಯಾವುದು ಇಚ್ಛಾರ್ಥಕ ಬರುತ್ತಾ ಸರ್? ಅಂದ್ರೆ ಈ ಚಿಕೀರ್ಷತಿ ಆ ತರ ಇಲ್ಲ ಇಚ್ಛಿತು ಇಚ್ಛತಿ ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ಇಚ್ಛಿಸಲು ಇಚ್ಛಿಸುವುದಿಲ್ಲ ಯಾರು. ಐಶ್ವರ್ಯಮತ್ತಂ ಐಶ್ವರ್ಯೇಣ ಮತ್ತಂ ದ್ವಿತೀಯ ಭಕ್ತಿ ಏಕವಚನ. ಸಾರಿ, ಮತ್ತಃ ಅಲ್ವಾ? ಪುಲ್ಲಿಂಗ ಪ್ರಥಮ ಏಕ. ತ್ರಿದಶೇಶ್ವರಃ ತ್ರಿದಶಾನಾಂ ಈಶ್ವರಃ ತ್ರಿದಶೇಶ್ವರಃ ಪುಲ್ಲಿಂಗ ಪ್ರಥಮ ಏಕ. ಅಯಂ ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ಸ್ವಸ್ಯ ಷಷ್ಠಿ ಏಕ. ಪ್ರಜಾನಾಂ ಷಷ್ಠಿ ಏಕ. ಷಷ್ಠಿ ಬಹು ಸ್ತ್ರೀ. ಪ್ರಕಾರ ದುಃಖಂ ದುಃಖಂ ದುಃಖವನ್ನು ದ್ವಿತೀಯ ಭಕ್ತಿ ಏಕವಚನ ನಪುಂಸಕಲಿಂಗ. ಯಾರಿದ್ದಾರೆ? ಸುಪ್ರಿಯ ಅವರು ಹೇಳಿ. ಶ್ರೇಷ್ಠಂ ಶ್ರುತಿರ್ಜ್ಯೇಷ್ಠಂ ಶ್ರೇಷ್ಠಂ ಶ್ರುತಿ ಜ್ಯೇಷ್ಠಂ ಶ್ರೇಷ್ಠಂ ಶ್ರುತಿ ಜ್ಯೇಷ್ಠಂ ಇಮಂ ಪಪಾಠ ಮಿಮಂ ಪಪಾಠ ಮಿಮಂ ಪಪಾಠ ಪ್ರಾಣಂ ತಥೋಕ್ತಂ ಪ್ರಾಣಂ ತಥೋಕ್ತಂ ಪ್ರಾಣಂ ತಥೋಕ್ತಂ ಗತಾಂಚ ಸೂತ್ರಂ ಜಗತಾಂ ಚ ಸೂತ್ರಂ ಜಗತಾಂ ಚ ಸೂತ್ರಂ ಅಮಧ್ವಶೋಯಂ ನಮದ್ವಶೋಯಂ ನಮದ್ವಶೋಯಂ ನ ಶಿವಾಧಿಕಾನಾಂ ನ ಶಿವಾದಿಕಾನಾಂ ನ ಶಿವಾದಿಕಾನಾಂ ನಾತೋಸ್ತಿ ನಾಥೋಸ್ತಿ ನಾಥೋಸ್ತಿ ನಾರಾಯಣ ಏವ ತಸ್ಯ ನಾರಾಯಣ ಏವ ತಸ್ಯ ನಾರಾಯಣ ಏವ ತಸ್ಯ ಜ್ಯೇಷ್ಠಂ ಶ್ರೇಷ್ಠಂ ಶ್ರುತಿಃ ಇಮಂ ಜ್ಯೇಷ್ಠಂ ಪಪಾಠ ವಾಯುರ್ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಉಪನಿಷತ್ತಿನಲ್ಲಿ ಪ್ರಾಣದೇವನ ಬಗ್ಗೆ ಬಹಳ ಬಹಳ ಮಾತುಗಳು ಬರ್ತವೆ. ಶ್ರುತಿ ಪಪಾಠ, ಇವನನ್ನ ಶ್ರೇಷ್ಠ ಅಂತ ನಾವ್ಯಾರು ಹೇಳುವುದಲ್ಲ, ಶ್ರುತಿಯೇ ಪ್ರಾಣನನ್ನ ಉಳಿದ ಎಲ್ಲಾ ತತ್ವಗಳಿಗಿಂತ ಅತ್ಯಂತ ಮಿಗಿಲಾದದ್ದು ಅಂತ ಹೇಳುತ್ತೆ. ಕಂ ಪ್ರಾಣಂ ಇಮಂ ಪಪಾಠ ಜಗತಾಂಚ ಸೂತ್ರಂ. ಅವನು ಇನ್ನು ಸಾಮಾನ್ಯ ಏನಲ್ಲ, ಇಡೀ ಜಗತ್ತಿನ ಸೂತ್ರ ಅಂತಂದ್ರೆ ಕಟ್ಟಿ ಹಾಕುವ ಹಗ್ಗ ಅಂತ ಮೇಲ್ನೋಟದ ಅರ್ಥ. ಇನ್ನೊಂದರ್ಥ ಹಗ್ಗವೇ ಇಲ್ಲದೆ ಕಟ್ಟಿದವನು. ಇವತ್ತು ಇಷ್ಟು ಜಗತ್ತು ಆಕಾಶಗಳಲ್ಲಿ ಖಗೋಳವನ್ನು ನೋಡಿದ್ರೆ, ನಾವು ಆಕಾಶವನ್ನು ನೋಡಿದ್ರೆ ಚಂದ್ರ, ಸೂರ್ಯ, ನಕ್ಷತ್ರ, ಉಲ್ಕೆಗಳು ಎಲ್ಲ ನಿಂತಿದೆ. ಯಾರು ನಿಲ್ಲಿಸಿದ್ದು? ನಾವು ಕಾಂತಶಕ್ತಿ ಅಂತ ಏನೋ ಹೇಳ್ತೀವಿ, ನಮ್ಗೆ ಆಗುವಾಗ ಆಗುತ್ತೆ, ನಮ್ಗೆ ಇಲ್ಲಿ ಭೂಮಿಗೆ ಗೊತ್ತಾಗುತ್ತೆ. ಆದ್ರೆ ಸೂರ್ಯನಿಂದ ಇಷ್ಟು ದೂರದಲ್ಲಿ, ಅಥವಾ ಸೂರ್ಯನೇ ಯಾವುದೋ ಒಂದು ಇನ್ನೊಂದು ಕೇಂದ್ರಕ್ಕೆ ಇಷ್ಟು ದೂರದಲ್ಲಿ ಹೀಗೆ ತಿರುಗಾಡಬೇಕು ಅಂತ ಅನ್ನುವ ವ್ಯವಸ್ಥೆ ಉಂಟಲ್ಲ, ಅದು ವಾಯುವಿನದ್ದು. ವಯಬಂಧನೆ ಅಂತ ಧಾತು. ಇಡೀ ಜಗತ್ತನ್ನ ಕಟ್ಟಿ ಹಾಕಿದವನು ಪ್ರಾಣ. ಆದ್ರಿಂದ ಅವನಿಗೆ ಸೂತ್ರ ಅಂತ ಹೆಸರಿದೆ. ಸೂತ್ರ ನಾಮಕ ಅಂತ ಒಂದು ಹಾಡಿನಲ್ಲಿ ಬರುತ್ತೆ. ಅದು ಹೌದು. ಸೂತ್ರೇ ಮಣಿಗಣ ಇವ ಅಂದ್ರೆ ಪ್ರಾಣನೆಂಬ ಸೂತ್ರನಲ್ಲಿ ನಾನು ಇಡೀ ಜಗತ್ತನ್ನ ಪೋಣಿಸಿದ್ದೇನೆ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳ್ತಾರೆ.
ನಾರಾಯಣ. ಆದ್ರಿಂದ ಪ್ರಾಣನ ಬಗ್ಗೆ ನಮಗೆ ಬಹಳ ಕಮ್ಮಿ ಮಾಹಿತಿ ಇದೆ. ಚತುರ್ಮುಖ ಹೇಳ್ತಾನೆ ಪ್ರಾಣ ಸಾಮಾನ್ಯ ಅಲ್ಲ. ಇದು ಉಪನಿಷತ್ತುಗಳಲ್ಲಿ ತುಂಬಾ ಕೇಳ್ತೇವೆ ಪ್ರಾಣನ ಬಂತು ಅಂತ. ಪುರಾಣಗಳಲ್ಲಿ ನೋಡುವಾಗ ಸ್ವಲ್ಪ ರೇಷಿಯೋ ಕಮ್ಮಿ ಅಂತ. ಇಲ್ಲ, ನಾವು ಗಮನಿಸುವುದಿಲ್ಲ ಅಷ್ಟೇ. ಇದೆ, ಈಗ ಭೀಮನ ಬಗ್ಗೆಯೂ ಸರಿಯಾಗಿ ನೋಡಿದ್ರೆ ಮಾತುಗಳು ಕಾಣಿಸ್ತವೆ. ಆದ್ರೆ ನಾವು ಈಗಾಗ್ಲೇ ನಮ್ಗೆ ಮಹಾಭಾರತದಲ್ಲಿ ಏನ್ ನೋಡ್ಬೇಕು ಅಂತ ಅನ್ಕೊಂಡು ನಾವು ನೋಡ್ತೇವೆ. ಮಹಾಭಾರತದಲ್ಲಿ ಏನಿದೆ ಅನ್ನೋದನ್ನ ನೋಡ್ಲಿಕ್ಕೆ ಹೋಗಲ್ಲ. ಭೀಮನ ಬಗ್ಗೆ ನೋಡಿ, ಉಳಿದ ಎಲ್ಲರಿಗೂ ವರ, ಭೀಮನಿಗೆ ಯಾರ ವರವೂ ಇಲ್ಲ. ಕೆಲವರು ಅದಕ್ಕೂ ಏನೋ ಸೇರಿಸ್ತಾರೆ ಕಥೆ, ಆದ್ರೆ ಮಹಾಭಾರತದಲ್ಲಿ ಇಲ್ಲ ಎಲ್ಲೂ. ಆದ್ರೆ ವರಗಳಿಲ್ಲದೆ ಇದ್ರು ವರ ಇದ್ದವರನ್ನೆಲ್ಲ ಮಟ್ಟ ಹಾಕಿದವ. ಅದು ಸಹಜ ಬಲ. ದೇವತೆಗಳದ್ದು ಯಾವತ್ತೂ ಕೂಡ ಸಹಜ ಬಲ, ಉಳಿದವರದ್ದು ಯಾವತ್ತೂ ಕೂಡ ವರಬಲ ಅಥವಾ ದೇಹ ಬಲ ಅಥವಾ ಆಯುರ್ವೇದದ ಏನಾದ್ರೂ ಒಂದು ಲೇಖ್ಯ ಬಲ, ಈ ತರ ಎಲ್ಲ ಏನೇನೋ ಬಲ ಇರುತ್ತೆ. ಇಲ್ಲ ಅಂದ್ರೆ ಅವರು ಸ್ವತಂತ್ರವಾಗಿ ಯಾವುದನ್ನು ಎದುರಿಸಲಿಕ್ಕೆ ಅಸಮರ್ಥರು. ಅದರಿಂದಾಗಿ ಯೋ ವೈ ಜ್ಯೇಷ್ಠಂಚ ಶ್ರೇಷ್ಠಂಚ ವೇದ ಅಂತ ಪ್ರಾಣನ ಕುರಿತಾಗಿ ಶ್ರುತಿ ಹೇಳುತ್ತೆ. ಭಾವದೀಪವನ್ನ ಒಮ್ಮೆ ಓದಿ ಬಿಡೋಣ. ಯೋ ವೈ ಶ್ರೇಷ್ಠಂಚ ಜ್ಯೇಷ್ಠಂಚ ವೇದ ಇತಿ ಶ್ರುತಿ, ಇದು ವೇದದಲ್ಲಿ ಬಂದ ಮಾತು. ಇಮಂ ಪ್ರಾಣಂ ಮುಖ್ಯ ಪ್ರಾಣಂ ಸರ್ವಜೀವೇಭ್ಯ ಶ್ರೇಷ್ಠಂ ಜ್ಯೇಷ್ಠಂಚ ಪಪಾಠ. ಈ ಪ್ರಾಣನ ಕುರಿತಾಗಿಯೇ, ಮುಖ್ಯ ಪ್ರಾಣನ ಕುರಿತಾಗಿಯೇ ಎಲ್ಲ ಜೀವಗಳಿಗಿಂತಲೂ ಕೂಡ ಅವನನ್ನ ಶ್ರೇಷ್ಠ, ಜ್ಯೇಷ್ಠ. ಶ್ರೇಷ್ಠ ಅಂದ್ರೆ ಗುಣದಿಂದಲೂ ಕೂಡ ಶ್ರೇಯಸ್ಸನ್ನು ಒದಗಿಸುವವ ಅಂತ. ಜ್ಯೇಷ್ಠ ಅಂದ್ರೆ ವಯಸ್ಸಿನಿಂದ, ಇನ್ನು ಉಳಿದಂತೆ ಬಲದಿಂದ ಎಲ್ಲ ಹಿರಿಯ ಅಂತ ಅನ್ನೋ ಅರ್ಥದಲ್ಲಿ. ಪಠಪಾಠನೆ ಇತಿ ಲಿಟ್ ತಥಾ ಉಕ್ತಂ ಉಕ್ತಮಿತಿ ವೈ ಪ್ರಜಾವದಂತಿ. ಮತ್ತೆ ಶ್ರುತಿಯಲ್ಲಿ ಹೇಳಿದೆ ಉಕ್ತಂ, ಅವನನ್ನ ಉಕ್ತ ಅಂದ್ರೆ ಮಧ್ಯದ ಸಾರಭೂತವಾದ ವಸ್ತು ಅಂತ. ಇನ್ನೂ ಒಂದೇನೋ ಅರ್ಥ ಇದೆ, ಉಚ್ಚೈಹಿ ಗೀಯಮಾನತ್ವಾತ್ ಉಕ್ತ ಇತ್ಯಭಿಧೀಯತೆ. ದೇವರನ್ನೆಲ್ಲರಿಗಿಂತ ಚೆನ್ನಾಗಿ ಹಾಡುವವನು ಉಕ್ತ. ಹೇಳುದ್ರಲ್ಲೇ ಭಾರ ಇದೆ. ಉಕ್ತ ಅಲ್ಲ, ಉಕ್ತ. ಉಕ್ತ ಅಂದ್ರೆ ಹೇಳಿತು, ಹೇಳಲ್ಪಟ್ಟಿತು. ಉಕ್ತ ಅಂದ್ರೆ ಇದ್ರಷ್ಟು ಹೇಳಲಿಕ್ಕೆ ಇನ್ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಆದಾಗ ತಂ ಪ್ರಾಣ, ತಂ ಅನ್ನಂ. ಅನ್ನ ಅಂತಂದ್ರೆ ಇಡೀ ಜೀವಿತದ ಸಾರಭೂತವಾದದ್ದನ್ನ ಹೇಳಿದವನು. ಆದ್ರಿಂದಾಗಿ ಅವನನ್ನ ಉಕ್ತ ಅಂತ ಕರೀತಾರೆ. ದೇವರಿಗೆ ಉಕ್ತ ಅಂತ ಹೆಸರಿದೆ. ಅವನು ಎಲ್ಲರಿಗಿಂತ ಚೆನ್ನಾಗಿ ಹೇಳಲ್ಪಡುವವನಾದ್ರಿಂದಾಗಿ ಇವನು ಎಲ್ಲರಿಗಿಂತ ಚೆನ್ನಾಗಿರುವವನನ್ನ ಹೇಳಿದವನಾದ್ರಿಂದಾಗಿ ಅವನು ಹೇಳಿಕೊಳ್ಳುವವನು, ಇವನು ಹೇಳುವವನು. ಆದ್ರೆ ಇಬ್ಬರಿಗೂ ಉಕ್ತ ಅಂತ ಹೆಸರಿದೆ. ಉಕ್ತ ಮುಕ್ತಂ ಇತ್ಯಭಿ ಇತಿ ಪ್ರಜಾವದಂತಿ ಇತಿ ಶ್ರುತಿ. ಇಮಂ ಉಕ್ತಂ ಸರ್ವ ಜಗದುಕ್ತ ಉತ್ಥಾಪನಾ ದುಕ್ತ ನಾಮ ಅಂತಾನೂ ಇದೆ. ಎಲ್ಲ ಜೀವ ಹೇಳ್ಬೇಕು ಅಂದ್ರೆ ಅವನು ಹೇಳ್ಬೇಕು. ಬೆಳಿಗ್ಗೆ ಆಗ್ಲಿ ಅಥವಾ ಇನ್ನೆಲ್ಲೇ ಆಗ್ಲಿ, ಪ್ರಜ್ಞೆ ತಪ್ಪಿದಾಗ್ಲು ಪ್ರಾಣಶಕ್ತಿ ಜಾಗೃತ ಆದ್ರೆ ಮಾತ್ರ ಅವನು ಎದ್ದು ಹೇಳ್ತಾನೆ. ಉಸಿರೇ ನಿಂತೋಯ್ತು ಅಂದ್ರೆ ಎಲ್ಲ ನಿಂತೋದಾಗೆ ಲೆಕ್ಕ. ಅದನ್ನಾಗಿ ಉತ್ಥಾಪನಾ ದುಕ್ತನಾಮ ಅನ್ನುವ ಶ್ರುತಿಯಲ್ಲೂ ಕೂಡ ಭಗವಂತನ ಜೊತೆಗೆ ಅವನನ್ನ ಕೊಂಡಾಡಿದ್ದಿದೆ. ಏತದ್ವೈ ಗೌತಮ ತತ್ಸೂತ್ರಂ. ಅಷ್ಟೇ ಅಲ್ಲ, ಒಂದು ಮುಖ್ಯ ಉಪನಿಷತ್ತಿನ ಭಾಗದಲ್ಲಿ ಅವನನ್ನ ಸೂತ್ರ ಅಂತವೂ ಶ್ರುತಿ ಕರೆದಿದೆ. ಜಗತಾಂ ಸೂತ್ರಂಚ ಪಪಾಠ. ಗೌತಮ ಅಂತ ಸಂಬೋಧನೆ ಅದು. ಹೇ ಗೌತಮ, ಏತದ್ವೈ ತತ್ಸೂತ್ರಂ, ಇವನೇ ಈ ಇಡೀ ಜಗತ್ತನ್ನ ಹೆಣೆದ ಸೂತ್ರ. ಈ ಪ್ರಾಣನೇ ಇಡೀ ಜಗತ್ತನ್ನ ಹೆಣೆದ ಮೂಲ ಶಕ್ತಿ. ಅದರಿಂದಾಗಿ ಅವನನ್ನ ಸೂತ್ರ ಅಂತ ಕರೀತಾರೆ. ಆಧಾರಭೂತಂಚ ಪ್ರತಿಪಾದಿತವತಿ. ಶ್ರುತಿ ಇವನನ್ನು ಎಲ್ಲಿ ನೋಡಿದ್ರು ಆಧಾರಭೂತ ಅಂತ ಪ್ರತಿಪಾದನೆ ಮಾಡಿದೆ. ಅಯಂ ಪ್ರಾಣ ಮದ್ವಶಃ ಮಮಾಧೀನಃ ನ. ಈ ಪ್ರಾಣನು ನನ್ನ ವಶ ಅಲ್ಲ, ಅವನು ನನಗೆ ಗೌರವ ಕೊಡ್ತಾನೆ. ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ. ನನ್ ಗೌರವ ಕೊಡು ಅಂತ ಕೇಳುವುದಿಲ್ಲ ಅವನು. ಆದ್ರೆ ಇವನು ಕೊಡದೆ ಇರುವುದಿಲ್ಲ, ಅದು ಇವನ ದೊಡ್ಡತನ. ಆದ್ರೆ ನಾನು ಹೇಳ್ದಂಗ್ ಮಾಡು ಅಂತ ಅವನಿಗೆ ಆಜ್ಞೆ ಮಾಡುವವನಲ್ಲ ಅವನು. ಯಾಕಂದ್ರೆ ಅವನಿಗೆ ಜವಾಬ್ದಾರಿ, ಈಗ ಅವನ ಜವಾಬ್ದಾರಿಯೇ ಬೇರೆ, ಇವನ ಜವಾಬ್ದಾರಿಯೇ ಬೇರೆ.
ಪ್ರಾಣನನ್ನ ಪರಮಾತ್ಮನೇ ಮಗನನ್ನಾಗಿ ಪಡೆದದ್ದು. ಚತುರ್ಮುಖ ಉಳಿದವರನ್ನ ಮಗನನ್ನಾಗಿ ಪಡೆದ ಶಿವ, ಗರುಡ, ಶೇಷ, ರುದ್ರಾದಿಗಳನ್ನ. ಆದ್ರೆ ಚತುರ್ಮುಖ ಪ್ರಾಣನನ್ನ ಮಗನನ್ನಾಗಿ ಪಡೀಲಿಲ್ಲ. ಅದರಿಂದ ಅವನು ವಶ ಅಲ್ಲ. ಅವನು ಕೇಳ್ಬೋದು, ಹೇಳಿದ್ದನ್ನ ಕೇಳ್ಬೋದು, ನಡೆಸ್ಕೊಳ್ಬೋದು, ಎಲ್ಲ ಸರಿ. ಆದ್ರೆ ಅವರಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ನು ಬೇಕು ಅಂತ ಹೇಳುದು, ನನ್ ಮಾತು ಕೇಳಲ್ಲಪ್ಪ ಅವನು ಅಂತ, ಇವರಿಗೆಲ್ಲ ಸ್ವಲ್ಪ ಗೊತ್ತಾಗ್ಲಿ ಅಂತ. ನನ್ನ ವಶಕ್ಕೂ ಸಿಗೋನಲ್ಲ ಅವನು ಅಂತ ಹೇಳಿದ್ರೆ ಕೇಳ್ತಾನೆ, ಆದ್ರೆ ನನ್ನ ವಶ ಅಲ್ಲ. ನಾನು ಅವನನ್ನ ಹೀಗೆ ಆಗ್ಬೇಕು ಅಂತ ಹೇಳುವ ಹಾಗಿಲ್ಲ. ಶಿವಂ ಆದಿಹಿ ಏಷಾಂತೆ ವಶಃ ನ ತರ್ಹಿ ಸ್ವತಂತ್ರ ಕಿಮಿತ್ಯತಃ ನಾಥಃ. ಪ್ರಾಣ ನನ್ನ ವಶ ಅಲ್ಲ, ಆದ್ರೆ ಶಿವಾದಿಕಾನಾಂ ವಶಃ ಅಯಂ. ರುದ್ರಾದಿ ದೇವತೆಗಳಿಗೂ ಇವನು ಕೈಗೆ ಸಿಗೋನಲ್ಲ. ರುದ್ರಾಗ್ಲಿ, ಇಂದ್ರ ಆಗ್ಲಿ, ವರುಣ ಆಗ್ಲಿ, ಯಮ ಆಗ್ಲಿ, ನಿರುತಿ, ಇನ್ಯಾರ್ಯಾರು ದೇವತೆಗಳು ಅಂತ ನೀವು ದೊಡ್ಡ ದೊಡ್ಡ ತಲೆಮಾರುಗಳನ್ನೆಲ್ಲ ತಂದು ಮುಂದೆ ಇಟ್ರು ಕೂಡ ಅವನು ಯಾರಿಗೂ ವಶಕ್ಕೆ ಬರೋನಲ್ಲ. ಮತ್ತೆ ಹಾಗಾದ್ರೆ ಅವನೇನು ಸ್ವತಂತ್ರನ ಅಲ್ಲ. ನಾಥೋಸ್ತಿ ನಾರಾಯಣ ಏವ ತಸ್ಯ, ಅಸ್ಯ ನಾಥಃ ನಾರಾಯಣ. ನಾನೊಳಯನವೂ ಹೌದಾದ್ರಿಂದ ನಾರಾ ಲಕ್ಷ್ಮಿ ಮತ್ತು ನಾರಾಯಣ ಇಬ್ರು ಸೇರಿ ಅದು ಬಂದದ್ದು ನಾರಾಯಣ ಅನ್ನುವ ಶಬ್ದದಿಂದ. ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಮತ್ತೆ ಪ್ರಾಣರಿಗೆ ನಾಥ ಅಂತ ಅವನು ಹೇಗೆ ತಗೊಳ್ತಾನೋ ಪರಮಾತ್ಮನ ಹೆಸರನ್ನ, ಹಾಗೆ ಲಕ್ಷ್ಮಿ ಮತ್ತು ನಾರಾಯಣ ಇಬ್ರು ತಮಗೆ ನಾಥ ಅಂತ ಪ್ರಾಣ ತಗೊಳ್ತಾನೆ. ಅಂದಾಗಿ ಪ್ರಾಣನಿಗೆ ಪರಮಾತ್ಮ ಮತ್ತು ಲಕ್ಷ್ಮಿ ಮಾತ್ರ ಒಡೆಯರು. ನಾರಾಯಣ ಏವ, ಅವನು ಹೊರತುಪಡಿಸಿ ಇನ್ಯಾರೂ ಕೂಡ ಅವನು ಯಾರಿಗೂ ಬಗ್ಗುವವನಲ್ಲ. ಸಂಗ್ರಹ ಚಂದ್ರಿಕಾದಲ್ಲಿ ವಾಯುರ್ವೈ ಶ್ರೇಷ್ಠಶ್ಚ ಜ್ಯೇಷ್ಠಶ್ಚ, ಇದು ಇನ್ನೊಂದು ಉಪನಿಷತ್ತು. ಇಮಂ ಪ್ರಾಣಂ ಶ್ರೇಷ್ಠಂಚ ಜ್ಯೇಷ್ಠಂಚ ಪಪಾಠ. ಗುಣೈ ಶ್ರೇಷ್ಠ ಪ್ರಶಸ್ಯತಮಃ. ಗುಣಗಳಿಂದ ಶ್ರೇಷ್ಠನಾದವನು, ಹೊಗಳಿಕೆ ಯೋಗ್ಯನಾದವನು. ಪ್ರಶಸ್ಯಸ್ಯ ಶ್ರಹ ಅಂತ ಸೂತ್ರ. ಅದನ್ನ ಶ್ರೇಷ್ಠ ಅನ್ನೋ ಶಬ್ದ ಆಯ್ತು ಅಂತ ಹೇಳುದು. ವಯಸ ಜ್ಯೇಷ್ಠ, ಅತಿತಮಾಂ ವೃದ್ಧ, ಅತ್ಯಂತ ವಯಸ್ಸಿನಿಂದ ಹಿರಿಯ. ವೃದ್ಧಸ್ಯ ಚ ಅಂತ ಸೂತ್ರದ ಪ್ರಕಾರ ಜ್ಯೇಷ್ಠ ಅನ್ನೋ ರೂಪ ಬರುತ್ತೆ. ಶ್ರುತ್ಯನುಸಾರೇಣ ಜ್ಯೇಷ್ಠಂ ಶ್ರುತಿ ಶ್ರೇಷ್ಠಮಿಮಂ ಪಪಾಠ ಇತ್ಯಪಿ ಮೂಲಪಾಠ ಸ್ಯಾತ್. ಇಲ್ಲಿ ಶ್ರೇಷ್ಠಂ ಶ್ರುತಿರ್ಜ್ಯೇಷ್ಠಮಿಮಂ ಪಪಾಠ ಅಂತಿದೆ. ಅದು ಜ್ಯೇಷ್ಠಂ ಶ್ರುತಿ ಶ್ರೇಷ್ಠಮಿಮಂ ಪಪಾಠ ಅಂತಾನೆ ಒಂದು ವೇದ ಮಂತ್ರವೂ ಇರಬಹುದು. ಅಲ್ಲ, ಇದು ಮೂಲ ಮಂತ್ರ ಅಂತಾನೆ ಶ್ಲೋಕದ ನಿಜವಾದ ರೂಪ ಇರಬಹುದು. ಯಾಕಂದ್ರೆ ಹಾಗೆ ಕಾಣುತ್ತೆ ವ್ಯಾಖ್ಯಾನ ನೋಡಿದಾಗ. ತಥಾ ಉಕ್ತಮುಕ್ತಮಿತಿ ವೈ ಪ್ರಜಾವದಂತಿ ಇತಿ ಶ್ರುತಿ ಪ್ರಾಣಮಿಮಂ ಉಕ್ತಂ ಜಗದುತ್ಥಾಪಕಂ ಪಪಾಠ. ಪ್ರಾಣನನ್ನ ಉಕ್ತಂ ಅಂತ ಪ್ರಜೆಗಳು ಕೊಂಡಾಡ್ತಾರೆ ಅನ್ನುವ ಹೆಸರಿನಿಂದ ಪ್ರಾಣನನ್ನೇ ಉಕ್ತ ಶಬ್ದದಿಂದ ಇಡೀ ಜಗತ್ತಿನ ಉತ್ಥಾಪಕನನ್ನಾಗಿ ಹೇಳುತ್ತದೆ. ಹಿರಣ್ಯಕ ಬಾಲಕ, ಮೊನ್ನೆ ಏನ್ ಹೇಳಿದ್ದು, ಬಾಲಕ ಅನ್ನೋ ಶಬ್ದಕ್ಕ ಅಲ್ವಾ, ರೂಪಕ. ಏತದ್ವೈ ಗೌತಮ ತತ್ಸೂತ್ರಂ ಇತಿ ಶ್ರುತಿ ಪ್ರಾಣಮಿಮಂ ಜಗತಾಂ ಸೂತ್ರಂ ಪ್ರತಿಷ್ಠಾಪಕಂ ಪಪಾಠ. ಇಡೀ ಜಗತ್ತು ಇವನಲ್ಲಿ ನೆಲೆಸಿದೆ ಅನ್ನುವುದನ್ನ ಆ ಶ್ರುತಿಯ ಮೂಲಕ ಹೇಳಿದ್ರು. ಯಥೋ ಮತ್ ಸಮಃ, ವಸುತಃ ನನಗೆ ಸಮ, ಆದ್ರೆ ನ ಶಿವಾದಿಕಾನಾಂಚ ವಶಃ ನಮದ್ವಶೋಯಂ ನ ಶಿವಾದಿಕಾನಾಂ, ಶಿವಾದಿಗಳಿಗೂ ವಶನಲ್ಲ, ನನಗೆ ಸಮ. ಯಹ ತೇಭ್ಯಃ ಉತ್ತಮಃ, ಯತಃ ಯಾಕೆಂದ್ರೆ ಪ್ರಾಣ ರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಅತ್ಯಂತ ಉತ್ತಮ, ದೇವರಿಗೆ ಬಹಳ ಇಷ್ಟನಾದ ಮಗ, ದೇವರ ಮೊದಲ ಮಗ. ಅವನು ಸೃಷ್ಟಿ ಮಾಡುವಾಗ್ಲೇ ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ತತ್ ಪ್ರಾಣಮ ಸೃಜತ. ನನ್ನ ಜೊತೆಗೆ ಏಳ್ಬೇಕು, ನನ್ನ ಜೊತೆ ಕೂತ್ಕೋಬೇಕು, ನಾನು ಹೊರಡ್ಬೇಕು, ನಾನು ನಿಂತಾಗ ನಿಲ್ಬೇಕು ಅಂತ ಒಬ್ಬ PA ಬೇಕು, ಪರ್ಸನಲ್ ಅಸಿಸ್ಟೆಂಟ್ ಬೇಕು ನನಗೆ ಅಂತ ದೇವರು ಸಂಕಲ್ಪ ಮಾಡಿದಂತೆ. ಆಗ ಪ್ರಾಣ ಹುಟ್ಟಿದಂತೆ. ಹಾಗಾಗಿ ಪ್ರಾಣ ಪರಮಾತ್ಮನ ಅತ್ಯಂತ ಹತ್ತಿರದ ಬಂಧು, ಹತ್ತಿರದ ಮಗ. ಆದ್ರಿಂದ ಅವನಿಗೆ ನಾರಾಯಣನೇ ನಾಥ, ನ ಅನ್ಯ, ಇನ್ನೊಬ್ರಿಲ್ಲ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ, ವಾಯು ಪ್ರಾಣ ಸುಖಂ ವಾಯು ಸರ್ವಮಿದಂ ಜಗತ್. ಇದು ಉತ್ತರಕಾಂಡದಲ್ಲಿ ವಾಯುವಿನ ಬಗ್ಗೆ ಹೇಳಿದ ಮಾತು. ಶರೀರಂ ವಾಯುಂ ವಿನಾ ನ ಸಮತಾಂ ಯಾತಿ. ಈ ದೇಹದಲ್ಲಿ ಚೆನ್ನಾಗಿ
ಸರಿಯಾದ ರೀತಿಯಲ್ಲಿ ಒಂದು ಪ್ರಪೋರ್ಷನೇಟ್ ಆದ ಆಕೃತಿ ಬರಬೇಕು ಅಂದ್ರೆ ಸಮತಾ, ದೇಹದ ಭಾಗಗಳನ್ನ ಸರಿಯಾದ ಸ್ಥಿತಿಯಲ್ಲಿ, ಇಲ್ಲಾಂದ್ರೆ ಒಂದು ಗೋಣಿ ಚೀಲಲ್ಲಿ ಮಾಂಸದ ಮುದ್ದೆ ತರ ಇಟ್ಟು ಆಗ್ತಿತ್ತು, ಎಲ್ಲ ದಪ್ಪ ದಪ್ಪಕ್ಕಿದ್ದು. ಮಲಗಿದಾಗ ಎಲ್ಲ ಚಾಪೆ ತರ ಹರಡ್ಕೊಂಡ್ಬಿಡ್ಬೇಕಿತ್ತು ಚರ್ಮ, ಮಾಂಸದ ಇದಕ್ಕೆ ತೊಡೆ ಎಲ್ಲ ಚಪಾತಿ ತರ ಇಷ್ಟ ಅಗಲ ಬಿಡಿಸ್ಕೊಂಡ್ಬಿಡ್ಬೇಕಿತ್ತು ದಪ್ಪಕ್ಕೆ. ಆದ್ರೆ ಶರೀರಂ ವಾಯುಂ ವಿನ ಸಮತಾಂ ನಯಾತಿ, ಅದಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನು ತುಂಬುವವನು ಪ್ರಾಣ. ವಾಯು ಪ್ರಾಣ ಸುಖಂ ವಾಯು, ಎಲ್ಲ ವಾಯುವಿಗೆ ಸಂಬಂಧಪಟ್ಟಂತೆ, ವಾಯುವೇ ಪ್ರಾಣ, ಎಲ್ಲದಕ್ಕೂ ಜೀವ. ತುಪ್ಪ ಯಾರು ಕೊಟ್ಟಿದ್ದ? ವಾಯು ಸುಖಂ, ವಾಯುವೇ ಸುಖ, ಎಲ್ಲರಿಗೂ ಆನಂದ ಕೊಡೋನು ವಾಯು. ಗಾಳಿ ಒಳಗೆ ಹೋಗದೆ ಇದ್ರೆ ಗೊತ್ತಾಗುತ್ತೆ ಜೀವ ಏನು ಅಂತ. ಸುಖ ಅಂತ ಏನಾದ್ರೂ ಇದ್ರೆ ನಮಗೆ ಕಣ್ಣಿನಿಂದ ನೋಡಿದ ಸುಖ, ಕಿವಿಯಿಂದ ಕೇಳಿದ ಸುಖ, ತಿಂದಾಗ ಜಗದಾಗ ಆ ರುಚಿ, ಮತ್ತೆ ಹೊಟ್ಟೆಯಲ್ಲಿ ತೃಪ್ತಿ, ಇದೆಲ್ಲ ಉಸಿರಾಟ ಸರಿ ಇದ್ರೆ ಮಾತ್ರ. ಇಲ್ಲಾಂದ್ರೆ ಕಣ್ಣು ಮೇಲೆ ಹೋಗುತ್ತೆ, ನಾಲಿಗೆಯು ಮಡಚ್ಕೊಂಡ್ಬಿಡುತ್ತೆ, ತಿಂದದ್ದು ಕೂಡ ಹೊಟ್ಟೆಗೆ ಹೋದ್ರೂ ಕೂಡ ಜೀರ್ಣ ಆಗದೆ ಏದುಸಿರು ಬಿಟ್ಕೊಂಡು ಒದ್ದಾಟ ಆಗುತ್ತೆ. ಅದು ಒಂದ್ಸರ್ತಿ ಕರಗಿ ತೇಗ ಬಂದ್ಮೇಲೆ ಅಯ್ಯಬ್ಬ ಆಗತ್ತೆ. ಹೊಟ್ಟೆ ಜಾಸ್ತಿ ತಿಂದು ಕರಗದೆ ಹೊಟ್ಟೆ ಒದ್ದಾಟ ಆಗುದು, ತಿಂದು ಉಬ್ಬರ ಬಂದ್ರೆ ತೇಗ ಹೋದ್ರ ಮೇಲೆನೆ ಅವನಿಗೆ ಅಬ್ಬಾ ಈಗ ಯಾಕೋ ಸ್ವಲ್ಪ ಸಮಾಧಾನ ಆಯ್ತು ಅಂತ ಅನ್ಸುತ್ತೆ. ಅಂದ್ರೆ ತೇಗು ಕೂಡ ಒಂದು ದೇಹದ ರಕ್ಷಣೆಗೋಸ್ಕರ ಇರುವಂತಹ ಒಂದು ವ್ಯವಸ್ಥೆ. ಅದನ್ನ ಮಾಡಿಸುವವನು ಪ್ರಾಣನೇ, ಅದರಿಂದನೇ ಸುಖ. ಆಯ್ತು, ಸರಿ ಸರಿ. ಆದ್ರೆ ವಾಯು ಸರ್ವಂ, ಇನ್ನೇನು ಹೇಳೋದು, ವಾಯು ಎಲ್ಲ ಕೂಡ, ಎಲ್ಲವೂ ಅವನ ವಶದಲ್ಲಿದೆ. ಇದಂ ಜಗತ್, ಇಡೀ ಜಗತ್ತು ಅವನ ಚಟುವಟಿಕೆಯಿಂದ ಕೂಡಿದ್ದಾಗಿದೆ ಅಂತ ಮಾತನ್ನ ಈ ಪದ್ಯದ ಕುರಿತಾಗಿ ಹೇಳಿದರು. ಶ್ರೇಷ್ಠಂ ಜ್ಯೇಷ್ಠಂ ಇಮಂ ಪ್ರಾಣಂ ಉಕ್ತಂ, ಅಷ್ಟು ಕೂಡ ದ್ವಿತೀಯ ಭಕ್ತಿ ಏಕವಚನ. ಶ್ರುತಿ ಸ್ತ್ರೀಲಿಂಗ ಪ್ರಥಮ ಏಕ, ಪಪಾಠ ಪಠ ಪಾಠನೆ ಲಿಟ್ ಪ್ರಥಮ ಏಕ, ತಥಾ ಉಕ್ತಂ ತಥೋಕ್ತಂ ಗುಣ ತಥಾ ವ್ಯಯ, ಜಗತಾಂ ಷಷ್ಠಿ ಬಹು ಚ ಅವ್ಯಯ. ಸೂತ್ರಂ ಮತ್ತೆ ದ್ವಿತೀಯ ಭಕ್ತಿ ಏಕವಚನ, ನ ಅವ್ಯಯ. ಮದ್ವಶಃ ಮಮ ವಶಃ ಮದ್ವಶಃ ಪುಲ್ಲಿಂಗ ಪ್ರಥಮ ಏಕ, ಮದ್ವಶೋ ಅಯಂ ಮದ್ವಶೋಯಂ ಪೂರ್ವರೂಪ, ನ ಅವ್ಯಯ. ಶಿವಾದಿಕಾನಾಂ, ಶಿವಃ ಆದಿಃ ಯೇಷಾಂತೆ ಶಿವಾದಯಃ, ಶಿವಾದಯಃ ಅಪಿ ಕುತ್ಸಿತಾಃ ತಸ್ಯ ವಿಷಯ, ಕಿಂಚಿತ್ಕರಾಃ, ಏನು ಮಾಡ್ಲಿಕ್ಕಾಗೋರು, ಆಗ ಅವನ ಮುಂದೆ ಅದು ಚಿಕ್ಕವರು ಅಂತ. ಶಿವಾದಯಃ ಶಿವಾದಿಕಾಃ, ಕಕಾರ ಪುನಃ ಕೈಂಚಿತ್ಯೆ, ಕಿಂಚಿತ್ತು ಅನ್ನದೆ ಅವನ ಮುಂದೆ ಅವ್ರು ಏನೂ ಅಲ್ಲ. ಶಿವಾದಿಕಾನಾಂ ನ ವಶಃ, ಅದರಿಂದಾಗಿ ಷಷ್ಠಿ ಭಕ್ತಿ ಬಹುವಚನ. ಶಿವಾದಯ ಏವ ಕುತ್ಸಿತಾಃ ಅತಃ ಶಿವಾದಿಕಾಃ. ನಾಥಃ ಅಸ್ತಿ ನಾಥೋಸ್ತಿ ಪೂರ್ವರೂಪ, ಅಸ್ತಿ ನಾಥಃ ಪುಲ್ಲಿಂಗ ಪ್ರಥಮ ಏಕ, ಅಸ್ತಿ ಲಟ್ ಪ್ರಥಮ ಏಕ, ನಾರಾಯಣಃ ಪುಲ್ಲಿಂಗ ಪ್ರಥಮ ಏಕ, ಏವ ಅವ್ಯಯ ತಸ್ಯ ಷಷ್ಠಿ ಏಕ. ಶ್ರೀ ಹರಿ ಪ್ರಿಯತಾ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ಚತುರ್ಮುಖನ ಮತ್ತಷ್ಟು ವಿಶೇಷ ಮಾತುಗಳನ್ನ ಕೇಳಿಸಿಕೊಳ್ಳೋಣ. ಅಲ್ಲಿಗೆ ಇವತ್ತಿನ ಮಾತು ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.